ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದು ಯಾವ ಲೊಕೇಶನ್ನು, ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ ಅಂತ. ಐ ಥಿಂಕ್ ಯಾರೂ ಗೆಸ್ ಮಾಡಲಿಲ್ಲ. ಸೊ ಇದು ಟ್ರಿಪ್ನ ಫಸ್ಟ್ ಡೇ. ಬೆಳಗ್ಗೆ ನೈಟೆಲ್ಲ ಜರ್ನಿ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗು 7 ಗಂಟೆಗೆ ಫಸ್ಟ್ ಪ್ಲೇಸು ವಿಸಿಟ್ ಮಾಡಿದ್ದು. ಸೊ ಇದು ಬಂದು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಿದ್ದು. ಅಷ್ಟರಲ್ಲಿ ದರ್ಶನ ಕೂಡ ಇದ್ಲು. ನೋಡ್ತಾ ಇರ್ಬೋದು, ಸರಿಯಾಗಿ ನಿದ್ದೆ ಇಲ್ದಿರೋದಕ್ಕೆ ಮುಖ ಎಲ್ಲ ಸ್ವಲ್ಪ ಊದ್ಕೊಂಡಂಗಿದೆ. ವೆದರ್ ಮಾತ್ರ ಮಸ್ತಾಗಿತ್ತು. ನೋಡ್ತಾ ಇದ್ರಂತೂ ನಿಜವಾಗ್ಲೂ ಕುಣಿಬೇಕು ಅನ್ನೋಷ್ಟು ಫೀಲ್ ಆಗ್ತಾ ಇತ್ತು. ಅಲ್ಲಿ ಯಾವ ಥರ ಅಂದರೆ ಬಿಸಿಲು ಯಾವಾಗ ಬರುತ್ತೋ ಮಳೆ ಯಾವಾಗ ಬರುತ್ತೋ ಗೊತ್ತೇ ಆಗ್ತಾ ಇರಲಿಲ್ಲ ನನಗಂತೂ. ಒಂಥರ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ನಾವು ಫಸ್ಟ್ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ವೆದರು ಮಕ್ಕಳನ್ನೆಲ್ಲ ಇಟ್ಕೊಂಡು ಕಷ್ಟ ಅಂತ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ಫಸ್ಟೇ ನಾವು ಹೊರನಾಡಿಗೆ ಹೋದ್ವಿ. ಅಲ್ಲೇ ಹೊರಗಡೆ ವಾಶ್ರೂಮ್ಸ್ ಎಲ್ಲ ಇತ್ತು. ಸೊ ಅಲ್ಲೇ ಎಲ್ಲ ರೆಡಿಯಾಗಿ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋದ್ವಿ. ದರ್ಶನ ಬೇಗ ಮುಗಿಸೋಣ, ಬೇರೆ ಪ್ಲೇಸ್ಗೆಲ್ಲ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಸರಿಯಾಗಿ ರೆಡಿಯಾಗೋಕ್ಕೂ ಟೈಮ್ ಸಿಗಲಿಲ್ಲ. ಹಾಗೋ ಈಗ ರೆಡಿಯಾಗಿ ಹೊರಟ್ವಿ. ಬಟ್ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಟಿಫನ್ ಕೂಡ ದೇವ್ರದ್ದು ಪ್ರಸಾದ ಮುಗ್ದೋಗಿತ್ತು. ಇರಲಿ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ವಿ ಫುಲ್ಲು. ಯಾಕಂದರೆ ನೈಟೆಲ್ಲ ನಿದ್ದೆನೂ ಇಲ್ಲ, ಚೆನ್ನಾಗಿ ಕುಣಿದ್ಬಿಟ್ಟು ಇಲ್ಲಿ ದೇವ್ರನ್ನ ತೋರ್ಸೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಆದರೂ ಅಲ್ಲೆಲ್ಲ ಕ್ಯಾಮ್ರಾ ಮೊಬೈಲೆಲ್ಲ ಯೂಸ್ ಮಾಡಬಾರ್ದು ಅಂತಿದ್ರು. ಸೊ ಹಾಗಾಗಿ ದೇವ್ರದ್ದು ದರ್ಶನ ಮಾಡಿಕೊಂಡು ಅಲ್ಲಿ ಏನಾಯಿತು ಅಂದರೆ ದರ್ಶನ ಮಾಡಬೇಕಾದ್ರೆ ದರ್ಶನ ಮಂಗಳಾರತಿ ತಟ್ಟೆಗೆ ಕೈ ಅಡ್ಡ ಕೊಟ್ಬಿಟ್ಲು. ಅವಳಿಗೆ ಕೈ ಬೇರೆ ಎಡಗೈ ಸುಟ್ಟೋಗ್ಬಿಡ್ತು, ಒಂದೆರಡು ಬೆರಳು ಬೊಬ್ಬೆ ಎಲ್ಲ ಬಂದುಬಿಡ್ತು. ದರ್ಶನ ಮುಗಿಸ್ಕೊಂಡು ಅಳ್ತಾನೇ ಇದ್ಲು. ಅವಳನ್ನ ಸಮಾಧಾನ ಮಾಡಿಕೊಂಡು ಹಾಗೆ ಹೊರಗಡೆ ಬಂದರೆ ಆಲ್ರೆಡಿ ಮಳೆನೂ ಸ್ಟಾರ್ಟ್ ಆಗೋಯ್ತು. ನೋಡ್ತಾ ಇರ್ಬೋದು, ಫುಲ್ಲು ಮಳೆ. ಒಂದು 5 ನಿಮಿಷ ಫ್ರೀ ಕೊಡುತ್ತೆ, ಹಾಗೇನು ಮಳೆ ಬರುತ್ತೆ, ಮತ್ತೆ ಬಿಸಿಲು ಬರುತ್ತೆ. ಒಂದು ಕ್ಷಣ ಇದ್ದಿದ್ದು ಇನ್ನೊಂದು ಕ್ಷಣ ಇರ್ತಾ ಇರಲಿಲ್ಲ. ಬೇಗ ಬೇರೆ ಪ್ಲೇಸ್ಗೆ ಹೋಗೋಣ, ಹಂಗೂ ಟಿಫನ್ ಮಾಡಬೇಕು ಅಲ್ಲೇ ಅಂತ ಅಂದ್ಕೊಂಡ್ವಿ. ಟೈಮ್ ಆಗಿಬಿಡುತ್ತೆ, ಅಟ್ಲೀಸ್ಟ್ ಬೇರೆ ಕಡೆ ಆದರೂ ಬೇಗ ಹೋದರೆ ಅಲ್ಲೇನಾದ್ರು ಇರುತ್ತಾ ಟಿಫನ್ನು ಅಥವಾ ಪ್ರಸಾದ ಇರುತ್ತಾ ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಜರ್ನಿ ಸ್ವಲ್ಪ ಎಲ್ಲ ಬಿಸಿಲು ಬರ್ತಾ ಇದ್ದಿದ್ದಕ್ಕೂ ಅದಕ್ಕೂ ಒಂಥರ ನೋಡೋಕ್ಕೆ ಗ್ರೀನರಿಯಾಗಿ ಮಸ್ತಾಗಿತ್ತು. ಸೊ ವಿಂಡೋ ಕಡೆ ಇದ್ದಿದ್ದಕ್ಕಂತೂ ನಾನಂತೂ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿದೆ. ದರ್ಶನನ ನೋಡ್ಕೊತಾ ಇದ್ರು ನಮ್ಮ ಮನೆಯವರು. ಅವ್ರಿಗೆ ಈ ವ್ಯೂ ಎಲ್ಲ ಮಿಸ್ ಆಗಿತ್ತು ಪಾಪ. ಮತ್ತು ಇನ್ನೊಂದೇನೆಂದರೆ ಎರಡು ಸೈಡು ಅಂದರೆ ಮೀನ್ಸ್ ರೈಟ್ ಹ್ಯಾಂಡ್ ಸೈಡು ಲೆಫ್ಟ್ ಹ್ಯಾಂಡ್ ಸೈಡು ಒಂದೊಂದಕ್ಕಿಂತ ಒಂದೊಂದು ವ್ಯೂ ಸಖತ್ತಾಗಿತ್ತು. ಅವು ಒಂದೊಂದು ಸಲ ಏನು ಅನಿಸ್ತಿತ್ತು ಅಂದರೆ ನಾನು ಆ ಕಡೆ ಕೂತ್ಕೋಬೇಕಿತ್ತು, ಅಲ್ಲಿ ಚೆನ್ನಾಗಿ ಬರ್ತಾಯಿತ್ತು, ಈ ಕಡೆ ಚೆನ್ನಾಗಿ ಬರ್ತಿತ್ತು ಅಂತ ಹಿಂಗೆ ಅನ್ಕೊತಾ ಇದ್ದೆ. ಬಟ್ ಆದ್ರೂ ನಾನು ಕೂತಿದ್ದ ಹತ್ರ ಚೆನ್ನಾಗಿತ್ತು. ಘಾಟ್ ಸೆಕ್ಷನ್ಸಲ್ಲೆಲ್ಲ ಟರ್ನಿಂಗ್ಸು, ಒಂದೊಂದು ಕಡೆ ಎಲ್ಲರೂ ಟಿಫನ್ ಮಾಡಿಲ್ದೇ ಇರೋದಕ್ಕೂ ಎಲ್ಲ ಒಂಥರ ಟಯರ್ಡ್ ಆಗಿಬಿಟ್ಟಿದ್ರು. ಮತ್ತು ನಿದ್ದೆ ಕೂಡ ಬರ್ತಾನೇ ಇತ್ತು. ಸೊ ಬೇಜಾರಾಗಬಾರ್ದು ಅಂತ ಹಾಗೇನೆ ಎಲ್ಲ ಕಡಲೆಪುರಿ ಮತ್ತು ಪಾಪ್ಕಾರ್ನು ಎಲ್ಲ ತೊಗೊಂಡು ಬಂದಿದ್ವಿ. ಇಲ್ಲಿಂದ ಹೋಗ್ಬೇಕಾದ್ರೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ. ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು, ತೋರಿಸ್ತೀನಿ. ರೈಟ್ ಬರುತ್ತೆ ಏನೋ ಗೊತ್ತಿಲ್ಲ, ಸ್ವಲ್ಪ ಕ್ಲಿಪ್ಸ್ ಮಾತ್ರ ಹಾಕಿದ್ದೀನಿ. ಬೆಳಗ್ಗೆ ಸ್ವಲ್ಪ ಲೈಟಿಂಗಲ್ಲಿ ಚೆನ್ನಾಗಿ ಕಾಣಿಸಿದ್ವಿ. ನೈಟಲ್ಲಿ ಅಂದರೆ ಕತ್ಲೆಯಲ್ಲಿ ಆ ಡಿಸ್ಕೋ ಲೈಟ್ಸಲ್ಲೆಲ್ಲ ಸ್ವಲ್ಪ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೆ. ಸೊ ಹಂಗೆ ಅಲ್ಲಿಂದ ಒಂದು 20 ಮಿನಿಟ್ಸ್ ಟ್ರಾವೆಲ್ ಮಾಡ್ತಿದ್ದಂಗೆ ಕಳಶ ಸಿಕ್ತು. ಸೊ ಅಲ್ಲಿರೋ ಟೆಂಪಲ್ಗೆ ಹೊರಟ್ವಿ. ಆಲ್ರೆಡಿ ಮಳೆ ಅಷ್ಟು ಬೇಗ ಬಂದೇ ಬಿಡ್ತು. ಹೇಳಿಲ್ವ 5 ನಿಮಿಷ ಇದ್ದಂಗೆ 5 ನಿಮಿಷ ಇಲ್ಲವೇ ಇಲ್ಲ. ಸೊ ಎಲ್ಲ ಫಸ್ಟು ಒಂದು ಫೋಟೋ ತಗೊಂಬಿಡೋಣ, ಆಮೇಲೆ ಹೋಗೋಣ ಒಳಗಡೆ ಅಂತ ಎಲ್ಲ ಫೋಟೋಸ್ ತಗೊಂಡು ನೋಡ್ತಾ ಇರ್ಬೋದು. ಇದು ದೇವಸ್ಥಾನ ಎಂಟ್ರೆನ್ಸು. ಸ್ವಲ್ಪ ಮೇಲೆ ಬಂದು ರೈಟ್ ಸೈಡ್ಗೆ ಹೋದರೆ ಅಲ್ಲಿ ದೇವಸ್ಥಾನ ಇತ್ತು. ನಿಜವಾಗ್ಲೂ ಎಲ್ಲ ಒಂಥರ ಮಸ್ತಾಗಿತ್ತು ಹೇಳಬೇಕು ಅಂದರೆ. ಇನ್ನೊಂದೇನೆಂದರೆ ಸೀರೆ ಉಟ್ಕೊಂಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು. ಡ್ರೆಸ್ ಹಾಕ್ಕೊಂಡಿದ್ದಕ್ಕೆ ಹೆಂಗೋ ಬ್ಯಾಲೆನ್ಸ್ ಮಾಡಿದ್ವಿ ಅನಿಸ್ತು ಮಳೆಯಲ್ಲೆಲ್ಲ. ಇಲ್ಲ ಅಂತಂದರೆ ಸೀರೆ ಉಟ್ಕೊಂಡಿದ್ರೆ ನನ್ನ ದರ್ಶನ ನಾನು ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ದಕ್ಷಿಣ ಕಾಶಿ ಕಳಶೇಶ್ವರ ಅಂತ ದೇವ್ರದ್ದು ಹೆಸರು.
ಮೂಲ ದೇವ್ರು ಬಂದು ಈಶ್ವರನೇ ಇರ್ತಾರೆ. ನೋಡಿಕೊಂಡು ಪೂಜೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಮಹಾಲಕ್ಷ್ಮಿ ದೇವರಿತ್ತು. ಸೊ ಅಲ್ಲೂ ಕೂಡ ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ದರ್ಶನ ಅಂತೂ ಕೈ ಸುಟ್ಕೊಂಡು ಹತ್ತು ಸಾಕಾಗಿತ್ತು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಆಟ ಆಡ್ತಾ ಇದ್ಲು. ಜೋರಾಗಿ ಓಡಾಡ್ತಾನೆ ಇದ್ಲು. ಯಾಕಂದರೆ ಸ್ವಲ್ಪ ವಿಶಾಲವಾಗಿರೋ ಜಾಗ ಸಿಕ್ಬಿಟ್ರೆ ಹಂಗೇನೆ ಇಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಕುಂಕುಮ ತಗೊಂಡು ಹೊರಟ್ವಿ. ನೋಡ್ತಾ ಇರ್ಬೋದು ಮಳೆ ಆಲ್ರೆಡಿ ಸ್ಟಾರ್ಟ್ ಆಯಿತು. ನಾವು ಹಂಗೂ ಛತ್ರಿ ಎಲ್ಲ ಮೊದಲೇ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡ್ವಿ. ಇನ್ನೇನು ಅಲ್ಲೇ ಇರುತ್ತಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಅಲ್ಲೆಲ್ಲ 1 to 2 ಹೇಳ್ತಿದ್ರು. ನೋಡ್ಬೋದು ಇದು ಹೊರಗಡೆ ನಮ್ಮ ಬಸ್ಸು ಅಲ್ಲಿದೆ. ನೋಡ್ಬೋದು ಟಾಪ್ ಆ್ಯಂಗಲಿಂದ ದೇವಸ್ಥಾನದಿಂದ ನೋಡಿದ್ರೆ ಸಖತ್ತಾಗಿ ಕಾಣಿಸ್ತಿತ್ತು ರೋಡೆಲ್ಲ ಅಂತ ಅಂದ್ಬಿಟ್ಟು. ಇಲ್ಲೂ ಕೂಡ ಟಿಫನ್ ಮಾಡ್ಕೊಳ್ಲಿಲ್ಲ. ನೆಕ್ಸ್ಟು ಟೆಂಪಲ್ಗೆ ಹೋಗೋ ಹತ್ರನೇ ಮಾಡಿಬಿಡೋಣ ಅಂತ ಒಂದು ಟೈಮು ಟಿಫನ್ ಮಾಡೋದು ಸ್ಕಿಪ್ ಮಾಡಿದ್ವಿ. ಬಟ್ ಆದರೂ ಸ್ವಲ್ಪ ವಯಸ್ಸಾದವರು ಮಕ್ಕಳು ಇದ್ದಿದ್ದರಿಂದ ತುಂಬ ಟಯರ್ಡ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಇಡ್ಲಿ ರೈಸ್ ಬಾತು ಈ ಥರ ಹೋಟ್ಲಲ್ಲಿ ತೊಗೊಂಡು ಒನ್ ಟೈಮಿಗೆ ಮಾತ್ರ ಎಲ್ಲಾದರೂ ನಿಲ್ಲಿಸಿ ಆದರೂ ಕುಕ್ ಮಾಡೋಣ ಅಂತಂದರೆ ಫುಲ್ ಮಳೆ ಬರ್ತಾನೆ ಇತ್ತು. ಎಲ್ಲಿ ನಿಲ್ಲಿಸಿ ಎಲ್ಲಪ್ಪ ಅಡುಗೆ ಮಾಡೋದು ನನಗೆ ತಲೆ ಕೆಟ್ಟೋಗ್ಬಿಡ್ತು. ಹಾಗಾಗಿ ಒನ್ ಟೈಮು ದೊಡ್ಡವರೆಲ್ಲ ಊಟ ಸ್ಕಿಪ್ ಮಾಡಿದ್ವಿ. ಸೊ ಇದಿಷ್ಟು ಜನ ನಾವು ಹೋಗಿದ್ದು ಟ್ರಿಪ್ಗೆ. ನಮ್ಮ ಟ್ರಿಪ್ ಫ್ಯಾಮಿಲಿ ಇದು. ನೋಡ್ತಾ ಇರ್ಬೋದು ಒಂಥರ ಖುಷಿ ಅನಿಸುತ್ತೆ ನೋಡೋದಕ್ಕೆ ನೆನೆಸ್ಕೊಂಡಾಗ. ಇದೇ ಈ ಮೆಮೊರೀಸೇ ಉಳ್ಕೊಳ್ಳೋದಲ್ವಾ. ಆಮೇಲೆ ಇನ್ನೇನು ಟಿಫನ್ ಎಲ್ಲ ಸ್ಕಿಪ್ ಆಯಿತು. ದೊಡ್ಡವ್ರಿಗೆಲ್ಲ ಸ್ವಲ್ಪ ವಯಸ್ಸಾದವ್ರಿಗೆ ಅಂದರೆ ಶುಗರ್ ಈ ಥರ ಇರೋರಿಗೆಲ್ಲ ಅವ್ರಿಗೆ ಟಿಫನ್ನು ಆ್ಯಂಡ್ ಮಕ್ಳಿಗೂ ಕೂಡ ಎಲ್ಲ ತಿನ್ನಿಸ್ಕೊಂಡು ಆನ್ ದ ವೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅಂತ ಇನ್ನು ಅಲ್ಲಿ ಏನಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಒಂದು ರೀತಿ. ಬಟ್ ಎಲ್ಲ ಸ್ವಲ್ಪ ಚೇಂಜಸ್ ಆಯಿತು. ಯಾಕಂದರೆ ಸ್ವಲ್ಪ 1-2 ಅವರ್ಸ್ ಡಿಫ್ರೆನ್ಸ್ ಆದರೂ ಕೂಡ ಒಂದೊಂದು ಪ್ಲೇಸ್ ಕ್ಯಾನ್ಸಲ್ ಆಗೋದು ಈ ಥರ ಆಗಿಬಿಡುತ್ತೆ. ಮತ್ತು ಎಲ್ಲಿ ವೆದರ್ ಹೆಂಗಿರುತ್ತೆ ಅದನ್ನ ನೋಡ್ಕೊಂಡು ಹೋಗ್ಬೇಕಲ್ಲ ಮಕ್ಕಳಿರೋದ್ರಿಂದ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಡೇ ಇದು ಹಾಫ್ ಡೇ ಮುಗೀತು. ಇನ್ನು ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ನೋಡ್ತಾ ಇರ್ಬೋದು ವ್ಯೂ ನದಿ ಹರಿತಾ ಇತ್ತು. ನದಿ ನೋಡಿದ ತಕ್ಷಣ ನೀರಲ್ಲಿ ಧುಮ್ಕೋಣ ಅನ್ನೋ ಥರ ಫೀಲ್ ಕೊಡ್ತಿತ್ತು. ನಾನಂತೂ ನಿಜ ದರ್ಶನಂಗೆ ಕರ್ಕೊಂಡು ತೋರಿಸ್ಕೊಂಡು ಅವಳಂತೂ ನೀರು ಅಮ್ಮ ಅಯ್ಯ ಅಯ್ಯ ಅಂತ ಕುಣಿತಾ ಇದ್ಲು ಖುಷಿಗೆ. ನಿಜ ಆ ಪ್ಲೇಸಸ್ಗೆಲ್ಲ ಹೋದ್ರೇ ಒಂಥರ ಇನ್ನೂ ಹೆಂಗೆ ಅನಿಸ್ತಿತ್ತು ಅಂದರೆ 3 ದಿನ ಯಾವುದಕ್ಕೂ ಸಾಕಾಗಲ್ಲ. ಅಂದರೆ ಒಂದೊಂದು ಜಿಲ್ಲೆ ಕೂಡ ಒಂದೊಂದು ವೀಕ್ ಈ ಥರ ಆದರೂ ಎಕ್ಸ್ಪ್ಲೋರ್ ಮಾಡಬೇಕು. ಆವಾಗ ಚೆನ್ನಾಗಿರುತ್ತೆ. ನಾವು ಒಂದೇ ಟೈಮ್ಗೆ ಎಲ್ಲ ಕವರ್ ಮಾಡ್ತೀವಿ ಅಂತ ಹೋದರೆ ನಿಜವಾಗ್ಲೂ ಯಾವುದು ಸರಿಯಾಗಿ ನೋಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಬೆಂಗಳೂರು ಅಂತ ಬಂದ್ರೇ ಬೆಂಗಳೂರಲ್ಲೇ ಒಂದು 10-15 ಪ್ಲೇಸ್ ಇರುತ್ತೆ. ಸೊ ಅದನ್ನೆಲ್ಲ ನೋಡೋಕೆ ಒಂದೇ ದಿನದಲ್ಲಿ ಆಗಲ್ಲ ಅಲ್ವಾ. ಅದೇ ರೀತಿ ಒಂದೊಂದು ವೀಕ್ ಥರ ಹೋಗಿದ್ರೆ ಒಂದೊಂದು ಜಿಲ್ಲೆಗೆ ಅಲ್ಲಿರೋ ಫೇಮಸ್ ಆಗಿರೋ ಟೂರಿಸ್ಟ್ ಪ್ಲೇಸಸ್ ಎಲ್ಲ ನೋಡ್ಕೊಂಬರ್ಬೋದು. ನಾವು ಜಸ್ಟ್ 3 ಡೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಬೇಕು ಅಂತ ಹೋಗಿದ್ದಲ್ವ. ಹಾಗಾಗಿ ಫಸ್ಟ್ ಡೇ ಆಫ್ ಅಂದರೆ ಮೊದಲನೇ ದಿನದಲ್ಲೇ ಅರ್ಧ ದಿನ ಮುಗಿದೋಯ್ತು. 2 ಪ್ಲೇಸ್ ಅಷ್ಟೇ ನೋಡಿದ್ದು. ಒಂದು ಹೊರನಾಡು ಅನ್ನಪೂರ್ಣೇಶ್ವರಿ. ಅಲ್ಲಿ ಪ್ರಸಾದ ಸಿಕ್ಕಿದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿತ್ತು. ನಾವು ದುಡ್ಡು ಕೊಟ್ಟು ತಗೊಳ್ಳೋ ಪ್ರಸಾದ ಸಿಕ್ತು, ತೊಗೊಂಡು ತಿಂದ್ವಿ. ಬಟ್ ಅಲ್ಲಿ ಕೊಡ್ತಾ ಇದ್ದಿದ್ದು ಪ್ರಸಾದ ಸಿಗಲಿಲ್ಲ. ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಎಕ್ಸ್ಟರ್ನಲ್ ಆಗಿ ನಾವು ತೊಗೊಂಡೋಗಿದ್ದು ಕಡಲೆಪುರಿ ಪಾಪ್ಕಾರ್ನು ಅದು ಇದು ಎಲ್ಲ ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಯಾಕಂದರೆ ಫುಲ್ ಟಯರ್ಡು ಆಗಬಾರ್ದು ಅಂತ. ಮತ್ತು ಲೈಟಾಗಿ ಒಂದು ಸ್ವಲ್ಪ ಮ್ಯೂಸಿಕ್ ಹಾಕ್ಕೊಂಡು ನೈಟಷ್ಟು ಹೆವಿ ಎಲ್ಲ ಡ್ಯಾನ್ಸ್ ಆಡಲಿಲ್ಲ. ಲೈಟಾಗಿ ಇಲ್ಲಾಂದರೆ ಎಲ್ಲ ಡಲ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಎನರ್ಜಿನ ಮೇಂಟೈನ್ ಮಾಡಿಕೊಂಡು ಟ್ರಾವೆಲಿಂಗ್ ಮಾಡ್ತಾಯಿದ್ವಿ. ಸೊ ಇದು ನಮ್ಮ ಫಸ್ಟ್ ಡೇನ ಹಾಫ್ ಡೇ ಟ್ರಿಪ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಫುಲ್ಲು ನೇಚರ್ದು ವ್ಯೂ. ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ವಿಸಿಟ್ ಮಾಡೋವರೆಗೂ ಅಲ್ಲಿವರೆಗೂ ಕೂಡ ವೀಡಿಯೋ ಮಾಡ್ತಾಯಿದ್ದೆ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ವ್ಯೂ ನೋಡೋದ್ರ ಜೊತೆಗೆ ತೆಂಗಿನ ಮರಗಳಾಗಿರ್ಬೋದು, ಅಡಿಕೆ ಮರ, ತೆಂಗಿನ ಮರ ಸ್ವಲ್ಪ ಕಡಿಮೆನೇ, ಮತ್ತು ಕಾಫಿ ಗಿಡ ಇದೆಲ್ಲ ಚೆನ್ನಾಗಿತ್ತು. ನಮ್ಮ ಕಡೆ ಎಲ್ಲ ನೋಡಿದ್ರೆ ಜಾಸ್ತಿ ತುಮಕೂರು ಸೈಡೆಲ್ಲ ತೆಂಗಿನ ಮರ ಅಥವಾ ಅಡಿಕೆ ಮರ ಬಿಟ್ಟರೆ ಬೇರೆ ಏನೂ ಜಾಸ್ತಿ ಕಾಣಿಸಲ್ಲ. ಈ ಕಡೆ ಅಪ್ ಆ್ಯಂಡ್ ಡೌನ್ಸ್ ಥರ ಇರೋದಕ್ಕೂ ಅದಕ್ಕೂ ತುಂಬ ವೆರೈಟೀಸ್ ಎಲ್ಲ ಹಾಕಿರ್ತಾರೆ. ಚೆನ್ನಾಗಿತ್ತು ನೋಡೋದಕ್ಕೆ. ಕೆಳಗಡೆ ಎಲ್ಲ ನೋಡ್ತಾ ಇರ್ಬೋದು ಕಾಫಿ ಗಿಡ
ಆ, ಚೆನ್ನಾಗಿತ್ತು ನನಗಂತೂ. ದೂರದೆಲ್ಲ ಬೆಟ್ಟ ಮತ್ತು ಅಲ್ಲಲ್ಲಿ ನದಿಯೆಲ್ಲ ಹರಿತಾ ಇತ್ತು. ನನ್ನ ಮೊಬೈಲಲ್ಲಿ ಅದು ರೆಕಾರ್ಡ್ ಆಗ್ತಿರ್ಲಿಲ್ಲ ಅಂದರೆ ಅಷ್ಟು ಕವರೇಜ್ ಇರಲಿಲ್ಲ ಇದಕ್ಕೆ. ಮಸ್ತಿತ್ತು ಹೇಳ್ಬೇಕಂದ್ರೆ, ನೋಡ್ತಾ ಇರ್ಬೋದು ವ್ಯೂ ಎಲ್ಲ. ನೆಕ್ಸ್ಟ್ ಹಾಗೆ ಇಲ್ಲಿಂದ ಯಾವ ಪ್ಲೇಸ್ಗೆ ನಾವು ಜರ್ನಿ ಮಾಡ್ತಿದ್ದೀವಿ ಅನ್ನೋದನ್ನ ಏನಾದರೂ ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ಹಾಗೆ ಸಿಗೋಣ ನೆಕ್ಸ್ಟು ಇದ್ರ ಕಂಟಿನ್ಯೂಷನ್ ಪಾರ್ಟಲ್ಲಿ. ಅದನ್ನು ಲೇಟ್ ಮಾಡಲ್ಲ, ಬೇಗ ಬೇಗನೆ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಅಪ್ಲೋಡ್ ಮಾಡಿದ ವಿಡಿಯೋ ತುಂಬ ಲಾಂಗ್ ಆಗಿದ್ದರಿಂದ ಸ್ವಲ್ಪ ಇದನ್ನು ಕೂಡ ಶಾರ್ಟ್ ಮಾಡಿದ್ದೀನಿ ಅಷ್ಟೇ. ಒಂದೇ ವಿಡಿಯೋದಲ್ಲೇ ಹಾಕ್ಬೋದು, ಮತ್ತು ಅದೊಂದು 1/2 ಅವರ್ ಆಗುತ್ತೆ. ಸೊ ತುಂಬ ಲೆಂತಿ ಅಂತ ಅನಿಸಿದ್ರೆ ನಿಮಗೂ ಕೂಡ ಬೋರಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಶಾರ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಆಲ್ರೆಡಿ ಮಳೆ ಕೂಡ ಬಂದ್ಬಿಡ್ತು ಅಷ್ಟರಲ್ಲಿ. ಟ್ರಾವೆಲಿಂಗ್ ಮಾಡ್ತಾ ಮಾಡ್ತಾ ಅದೆಷ್ಟು ಸತಿ ಬಿಸಿಲು ಬಂತು, ಅದೆಷ್ಟು ಸಲ ಮಳೆ ಬಂತು ಅಂತಲೇ ಗೊತ್ತಾಗಲಿಲ್ಲ. 5-5 ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾನೇ ಇತ್ತು. ಜಾಗದ ಜೊತೆಗೆ ವೆದರು ಕೂಡ ಚೇಂಜ್ ಆಗ್ತಾಯಿತ್ತು, ಚೆನ್ನಾಗಿತ್ತು. ಸೊ ಇನ್ನೇನು ಸ್ವಲ್ಪ ಹೊತ್ತು ಬರುತ್ತೆ ಸ್ಪಾಟ್ ಅಂತ ಹೇಳಿದ್ರು. ನೋಡ್ಬೋದು, ಇದು ದರ್ಶನ ಕೈ ಸುಟ್ಕೊಂಡಿರೋದು ಈ ಥರ ಆಗಿತ್ತು. ಅದಕ್ಕೆ ಹಾಗೆ ಅಲ್ಲೇ ಆಯಿಂಟ್ಮೆಂಟ್ ತೊಗೊಂಡು ಅವಳಿಗೆ ಹಚ್ಕೊಂಡು ಸ್ವಲ್ಪ ಸಮಾಧಾನ ಎಲ್ಲ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಮಧ್ಯೆ ಹೊಟ್ಟೆ ಹಸಿತಾಯಿತ್ತು, ಇನ್ನೇನು ಮಾಡೋದು, ಪಾಪ್ಕಾರ್ನು ಅದು ಇದು ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಆದರೂ ಎನರ್ಜಿ ಬಳಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಟ್ರಾವೆಲ್ ಮಾಡ್ತಾಯಿದ್ವಿ. ಹಾಗೂ ಈಗ ನೋಡ್ತಾನೆ ನೆಕ್ಸ್ಟ್ ಪ್ಲೇಸ್ ಬಂದೇ ಬಿಡ್ತು. ಆ ಪ್ಲೇಸ್ ಯಾವುದು ಅಂತ ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ಕಮೆಂಟ್ ಮಾಡಿ ಆಯಿತಾ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.